ಸಾಯಿಬಾಬಾ ಪಾದಾರವಿಂದಗಳಿಗೆ ನಮಸ್ಕರಿಸ್ತಾ, ರಾಯರ ಪಾದಕ್ಕೆ ನಮಸ್ಕರಿಸ್ತಾ ನನ್ನ ಮಾತನ್ನು ಶುರು ಮಾಡ್ತೀನಿ. ದೊಡ್ಡ ಮನ್ಸ ಆಗಬೇಕು ಅಂತ ಕನ್ಸು ಕಾಣ್ತಾ ಇದ್ವಿ ಸಿನಿಮಾ ರಂಗಕ್ಕೆ ಬಂದು. ಅದಕ್ಕೆ ಒಂದು ಮುನ್ನುಡಿ ದೊಡ್ಡ ಮನ್ಸ ಅನ್ನೋ ಟೈಟ್ಲು. ಮೊದಲಿಗೆ ಬೇಸಿಕಲಿ ಆ್ಯಕ್ಟ್ರ್ ಆಗಬೇಕು ಅಂತ ನಾನು ಇಂಡಸ್ಟ್ರಿ ಕಾಲಿಟ್ಟಿದ್ದು. ಅದಕ್ಕೆ ಸ್ಫೂರ್ತಿ ಬೇರೆ ಯಾರೂ ಅಲ್ಲ, ನಮ್ಮ ತಂದೆ. ಯಾಕೆ ಅಂದರೆ ಅವರು ಕೂಡ ಒಬ್ಬರು ಆ್ಯಕ್ಟ್ರು. ಒನ್ಸ್ ಅಪಾನ್ ಎ ಟೈಮಲ್ಲಿ ಅವ್ರಿಗೆ ತಪ್ಪಿದಂಥ ಅವಕಾಶ, ಅದೊಂದು ಏನೋ ಹೇಳ್ತಾರಲ್ಲ, ಬ್ಲಡ್ಡಲ್ಲಿ ಏನೋ ಒಂದು ಕನೆಕ್ಟಿವಿಟಿ ಇರುತ್ತೆ, ಕರ್ಕೊಂಬರ್ತಾರೆ ಅಂತ. ಆ ರೀತಿ ನನ್ನನ್ನು ಇಲ್ಲಿವರೆಗೂ ಕರ್ಕೊಂಬಂದಿದೆ. ತುಂಬ ಖುಷಿ ಇದೆ. ತಂದೆ ಮಾಡಿದಂಥ ಒಂದು ಇನ್ಕಂಪ್ಲೀಟ್ ವರ್ಕ್ನ ನಾನು ಫುಲ್ಫಿಲ್ ಮಾಡ್ತಾಯಿದ್ದೀನಿ ಅನ್ನೋ ಒಂದು ಹೆಮ್ಮೆ ಇದೆ. ಹಾಗೆ ಡೈರೆಕ್ಷನ್ ಅನ್ನೋದು ಕೇಳಿ ಪಡೆದಂಥ ವರ ಅಲ್ಲ, ಅದು ಅದಾಗದೇ ಬಂದಂಥ ವರ. ಯಾಕೆಂತಂದರೆ ಅವಕಾಶಗಳು ಸಿಗ್ತಾ ಇರಲಿಲ್ಲ. ಆ್ಯಕ್ಟ್ ಆಗಬೇಕು ಅಂತ ಹೋದಾಗ ಚಾನ್ಸಸ್ ಕಡಿಮೆ ಆಗ್ತಿತ್ತು, ಕ್ವಶನ್ಸ್ ಜಾಸ್ತಿ ಆಗ್ತಾಯಿತ್ತು, ಬ್ಯಾಕ್ಗ್ರೌಂಡು, ಸಪೋರ್ಟು ಪ್ರತಿಯೊಂದೂ ಮ್ಯಾಟ್ರ್ ಆದಾಗ ಇನ್ನೊಬ್ರ ಹತ್ರ ಅವಕಾಶ ಕೇಳಿ ಮನನೊಂದು ನಾನೇ ಡೈರೆಕ್ಟರ್ ಆಗೋಣ ಅಂತೇಳಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೆ ಕೆಲಸ ಸೇರಿಕೊಂಡು ಕೆಲಸ ಕಲಿತು ಸಿನಿಮಾ ಮಾಡಿರೋವಂಥದ್ದು. ಇದು ದೊಡ್ಡ ಮನುಷ್ಯ ಆಗೋದಕ್ಕೆ ನನಗೆ ಒಂದು ಸ್ಫೂರ್ತಿ ದಾರಿ. ಇದು ಚಿತ್ರದ ಬಗ್ಗೆ ದೊಡ್ಡ ಮನುಷ್ಯ ಅಂದರೆ ಏನು? ದೊಡ್ಡ ಮನುಷ್ಯ ಅಂತಂದರೆ ಒಂದು ಒಳ್ಳೆ ಆ್ಯಕ್ಷನ್, ಫ್ಯಾಮಿಲಿ ಎಂಟರ್ಟೈನರ್, ಕಮರ್ಷಿಯಲ್ ಸಿನಿಮಾ. ದೊಡ್ಡ ಮನುಷ್ಯನ ಬಗ್ಗೆ ಜಾಸ್ತಿ ಹೇಳೋದಕ್ಕಾಗೋದಿಲ್ಲ, ಯಾಕೆಂತಂದರೆ ಆಲ್ರೆಡಿ ರಿಲೀಸಿಗೆ ರೆಡಿ ಇದೆ. ವೆರಿ ಶಾರ್ಟ್ಲಿ, ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ. ನೀವೇ ನೋಡಿ ಹೇಗಿದೆ, ಏನಾಗಿದೆ ಅನ್ನೋದು ನೀವೇ ಹೇಳಿದ್ರೆ ತುಂಬ ಖುಷಿ ಆಗುತ್ತೆ ನನಗೆ. ಅಲ್ಲ, ಪ್ರಶ್ನೆ ಅವ್ರು ಕೇಳಿದ್ರಲ್ಲ ಸರ್, ಅದಕ್ಕೆ ಅವ್ರಿಗೆ ಆನ್ಸರ್ ಮಾಡಿದೆ ಸರ್. ಇದು ಒಬ್ಬ ಆಟೋ ಡ್ರೈವರು, ಕಾಲ್ಪನಿಕವಾಗಿ ಒಬ್ಬ ಆಟೋ ಡ್ರೈವರ್ ಲೈಫ್ ಸ್ಟೋರಿನ ನಾನು ಚಿತ್ರಿಸಿರೋದು ಅಷ್ಟೇ. ಇದನ್ನು ಯಾವುದೇ ರೀತಿಯಾದಂಥದ್ದು ಕಮರ್ಷಿಯಲ್ ಜಾನರು, ಯಾವುದೇ ಒರಿಜಿನಲ್ ಲೈಫ್ ಸ್ಟೋರೀಸ್ ಎಲ್ಲ ಯಾವುದೂ ತೊಗೊಬಂದು ಸಿನಿಮಾ ಮಾಡಿಲ್ಲ. ಕಾಲ್ಪನಿಕವಾಗಿ ನಾನು ಬರೆದಿರೋಂಥ ಕಥೆನ ಒಬ್ಬ ಆಟೋ ಡ್ರೈವರ್ ಕ್ಯಾರೆಕ್ಟರ್ನ ಇಟ್ಕೊಂಡು ಪ್ಲೇ ಮಾಡಿದ್ದೀನಿ ಸರ್. ಎಸ್ ಸರ್, ಇದು ಆಲ್ಮೋಸ್ಟ್ ಬೆಂಗಳೂರಲ್ಲಿ ಶೂಟ್ ಮಾಡಿದ್ದೀವಿ. ಒಂದು ಸಾಂಗ್ ಮಾತ್ರ ಅಹಮದಾಬಾದಲ್ಲಿ ಶೂಟ್ ಮಾಡಿದ್ದೀವಿ. ಇನ್ನು ಟೆಕ್ನಿಷಿಯನ್ಸ್ ಡಿಪಾರ್ಟ್ಮೆಂಟ್ಗೆ ಬಂದಾಗ DOP ಆಗಿ ಆನಂದ್ ಇಳಿಯರಾಜ್ ಅಂತ ಕೆಲಸ ಮಾಡಿದ್ದಾರೆ. ಶ್ರೀಧರ್ ಕಶ್ಯಪ್ ಮತ್ತು ಅಲೆಕ್ಸ್ ಅಂತ ಇಬ್ಬರು ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ. ಆಮೇಲೆ ಎಡಿಟರ್ ಆಗಿ ವೇದಿಕ್ ವೀರ್ ಅವ್ರು ಕೆಲಸ ಮಾಡಿದ್ದಾರೆ. ಆ್ಯಂಡ್ ಇನ್ನು ಯಾರ ಡೀಟೇಲ್ ಬೇಕಾಗ್ಬೋದು ಸರ್. ಹೀರೋಯಿನ್ ಆಗಿ ರೇಷ್ಮಾ ಶಿವಲಿಂಗಪ್ಪ ಅಂತ ಹುಲಿ ಕಾರ್ತಿಕ್ ಸರ್ ಇದ್ದಾರೆ. ಹಾಗೆ ಬಾಲರಾಜ್ ವಾಡಿ ಸರ್ ಇದ್ದಾರೆ ಈ ಸಿನಿಮಾದಲ್ಲಿ. ಪ್ರಶಾಂತ್ ಶೆಟ್ಟಿ ಅಂತ ವರ್ಕ್ ಮಾಡಿದ್ದಾರೆ. ಹಾಗೆ ನನ್ನ ಅಸೋಸಿಯೇಟ್ ಹಾಗೂ ಡೈರೆಕ್ಷನ್ ಟೀಮಲ್ಲಿ ತುಂಬ ಜನ ಕೆಲಸ ಮಾಡಿದ್ದಾರೆ. ಮೇಯ್ನ್ ಆಗಿ ಸುನಿಲ್ ರುದ್ರಪ್ರಭಾ ಅಂತ ಈ ಒಂದು ಸಿನಿಮಾದಲ್ಲಿ ನನಗೆ ಸಪೋರ್ಟಿವ್ ಆಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲ ಸರ್, ಇಲ್ಲ. ಕಂಪ್ಲೀಟ್ ಬೆಂಗಳೂರಲ್ಲಿ ಒಂದು ಆಟೋ ಡ್ರೈವರ್ ಲೈಫ್ ಸ್ಟೈಲ್ ಹೋಗ್ತಾ ಇರುತ್ತಲ್ಲ, ಅದ್ರ ಮಧ್ಯದಲ್ಲಿ ಒಂದು ಚೇಂಜಸ್ ಇರಲಿ ಅಂತ ಹೀರೋ ಹೀರೋಯಿನ್ ಇಬ್ಬರು ಅಹಮದಾಬಾದ್ ಕಳಿಸಿದ್ರು ಸರ್ ಪ್ರೊಡ್ಯೂಸರು. ಹಾಂ ಸರ್, ಸ್ಪೆಷಲ್ ಏನಿಲ್ಲ. ಒಬ್ಬ ಆಟೋ ಡ್ರೈವರ್ ಆಗಿ ಅವನ ಕೆಲಸ ಅವನು ಏನು ಮಾಡ್ತಾ ಇದ್ದಾನೆ, ಅವ್ನ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಷ್ಟೇ. ಆಟೋ ಡ್ರೈವರ್ನ ಇಟ್ಕೊಂಡು ಸ್ಪೆಷಲ್ ಆಗಿ ನಾನು ಏನು ತೋರ್ಸೋಕ್ಕಾಗುತ್ತೆ ಸರ್? ಹೌದು ಸರ್, ಡಿಫ್ರೆಂಟಾಗಿ ಏನು ಪ್ಲ್ಯಾನ್ ಮಾಡಿಲ್ಲ ಸರ್. ಅದೇ ಮತ್ತೆ ನಾನು ಅದನ್ನೇ ಹೇಳ್ತಾ ಇರ್ತೀನಿ. ಯಾಕೆಂತಂದರೆ ಡಿಫ್ರೆಂಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ಆಟೋ ಡ್ರೈವರು ದೊಡ್ಡ ಮನುಷ್ಯ ಆಗೋದು ಹೇಗೆ ಅಂತ ಅನ್ನೋದನ್ನು ತೋರಿಸಿದ್ದೀವಿ ಸರ್. ಒಬ್ಬ ಆಟೋ ಡ್ರೈವರ್ ಆಗಿ ಸಾಮಾನ್ಯ ವ್ಯಕ್ತಿ ಆಗಿದ್ದವನು ಹೇಗೆ ದೊಡ್ಡ ಮನುಷ್ಯ ಆಗ್ತಾನೆ ಅನ್ನೋದನ್ನು ನಾನು ನೀಟಾಗಿ ಅದರಲ್ಲಿ ಸ್ಕ್ರೀನ್ ಪ್ಲೇ ಮುಖಾಂತರ ತೋರಿಸಿದ್ದೀನಿ ಸರ್. ಒಳ್ಳೇದಾಗಬೇಕು ಸರ್. ವಿಷ್ಣು ಸರ್ ಆಶೀರ್ವಾದ ನಮ್ಮ ಮೇಲೆ ಇರಬೇಕಲ್ವ ಸರ್? ಹೌದು. ಬಟ್ ಅಲ್ಲಿ ಡಬಲ್ ಶೇಡ್ಸ್ ಇರ್ತದೆ ಸರ್. ಅಲ್ಲಿ ಅಂದರೆ ವಿಷ್ಣು ಸರ್ದು ಒಂದು ಮತ್ತೊಂದು ಬ್ಯಾಕ್ಗ್ರೌಂಡ್ ಇರುತ್ತಲ್ವ, ಇಲ್ಲಿ ಸಿಂಗಲ್ ಶೇಡ್ ಸರ್. ಇವನು ಸ್ಟಾರ್ಟ್ ಮಾಡ್ತಾನೆ, ಅವ್ನ ಲೈಫ್ ಹಾಗೆ ಹೋಗ್ತಾ ಇರುತ್ತೆ. ಸೊ ಅವನು ಒಂದು ಡೆಸ್ಟಿನಿನಲ್ಲಿ ಹೇಗೆ ದೊಡ್ಡ ಮನುಷ್ಯ ಆಗ್ತಾನೆ ಅನ್ನೋದು ಒಂದು ಕತೆ ಸಾರಾಂಶ ಸರ್. ಹೌದು ಸರ್, ತುಂಬ ಚೆನ್ನಾಗಿತ್ತು. ಈಗೇನು ಹೇಳಬೇಕು ಅಂತ ಹೇಳಿದ್ರೆ, ಡೈರೆಕ್ಷನು ಕೆಲಸ ಅಷ್ಟೋ ಕಲ್ತಿದ್ದೆ. ಸೊ ಅದು ಹೆಲ್ಪ್ ಮಾಡ್ತಿತ್ತು. ಅದ್ರ ಜೊತೆಗೆ 3 ಅವರ್ ಶಕ್ತಿ ಅಂತ ನನ್ನ ಜೊತೆಯಲ್ಲಿ ನನ್ನ ಟೀಮ್ ಏನಿತ್ತು, ಸುನಿಲ್ ಅವ್ರು ಆಗಿರ್ಬೋದು, ವಿಜಯ್ ಅಂತ ಒಬ್ರು ಇದ್ದರು, ಕಾರಣಾಂತರಗಳಿಂದ ಅವರು ಬಂದಿಲ್ಲ. ಸಂಜು ಅಂತ ಇದ್ದಾರೆ, ವೀರು ಅಂತಿದ್ರು, ತುಂಬ ಜನ ಇದ್ದರು. ನಾನೊಬ್ಬನೇ ನಿಂತ್ಕೊಂಡಂತೂ ಮಾಡೋಕ್ಕೆ ಸಾಧ್ಯ ಇಲ್ಲ ಇದು. ಯಾಕಂದರೆ ಕಂಪ್ಲೀಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಟೀಮ್ ಅವರೆಲ್ಲ ಸೇರಿ ನನಗೆ ಸಪೋರ್ಟ್ ಮಾಡಿದ್ರಿಂದ ಈ ಒಂದು ಕೆಲಸ ಅಚ್ಚುಕಟ್ಟಾಗಿ ಬಂದಿದೆ ಸರ್.